ಆಚೆ ಹೋಗ್ತಿದ್ದೀವಿ. ಮಾಡಿ ಮಾಡಿ ಅట్లాಗೆ ಯಾರು ಬೀಳಲ್ಲ ನಿನಗೆ. ಬಾಯ್ ಯಶಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಶಾಮಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಕ್ಲೋಸ್ ಫ್ರೆಂಡ್ ಮದುವೆಗೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ನೀವು ನಿನ್ನೆ ವ್ಲಾಗ್ನ ನೋಡಿರ್ತೀರ. ದಿಸ್ ಇಸ್ ಎ ಕೈಂಡ್ ಆಫ್ ಕಂಟಿನ್ಯೂಷನ್ ಪಾರ್ಟ್ ಆಫ್ ದಟ್ ವ್ಲಾಗ್ ಅಂತ ಹೇಳ್ಬೋದು, ಬಟ್ ದಿಸ್ ಈಸ್ ಬಿಲಾಂಗ್ ಟು ದಿಸ್ ಡೇ. ಓಕೆ, ರೆಡಿ ಆಗ್ತಿರ್ಬೇಕಾದ್ರೆ ನಾನು ನಿಮ್ಮ ಜೊತೆ ಸ್ವಲ್ಪ ಹಾಗೆ ಆ್ಯಸ್ ಯೂಶ್ವಲ್ ಮಾತಾಡೋಣ ಅಂತ ಅನ್ನಿಸ್ತು. ಟುಡೇಸ್ ಥಿಂಗ್ ಈಸ್ ಲೈಕ್ ಕಾಲೇಜ್ ಡೇಸ್ ಮತ್ತು ಆ್ಯಸ್ ಯೂಶ್ವಲ್ ವೆಡ್ಡಿಂಗ್. ಕಾಲೇಜಲ್ಲಿ ಇದ್ದಾಗ ಲೈಫ್ ಎಷ್ಟು ಸಿಂಪಲ್ ಆಗಿತ್ತು ಅಂತ ಅನ್ನಿಸ್ತಿತ್ತು. ಬಿಕಾಸ್ ಮಾರ್ನಿಂಗ್ ಕಾಲೇಜ್, ಫ್ರೆಂಡ್ಸ್, ಕ್ಯಾಂಟೀನ್, ಅಸೈನ್ಮೆಂಟ್ಸ್ ಆ್ಯಂಡ್ ಅದು ಲಾಸ್ಟ್ ಮೊಮೆಂಟಲ್ಲಿ ಪ್ರಿಪೇರ್ ಆಗಿರ್ತಕ್ಕಂತಹ ಅಸೈನ್ಮೆಂಟ್ಸು. ಅದಲ್ಲದೆ ಎಕ್ಸಾಮ್ಗೆ ಒನ್ ಡೇ ಮುಂಚೆ ಓದೋದು. ಆದರೂ ಲೈಫೇ ಒಂದು ಕತೆ. ಆದರೆ ಇನ್ನೊಂದು, ಯಾವಾಗ ಡಿಗ್ರಿ ಮುಗಿಯುತ್ತೋ ಅನ್ನೋದು ಒಂದು ಕಡೆಯಿಂದ ಆಗಿತ್ತು. ಕಾಲೇಜ್ ಡೇಸ್ ವರ್ ದ ಬೆಸ್ಟ್ ಡೇಸ್ ಅಂತ ಹೇಳ್ಬೋದು. ಅದು ಮುಗಿಯೋವರೆಗೆ ಒಂದು ಫೀಲ್ ಇದ್ದರೆ ಮುಗ್ದಾದ್ಮೇಲೆ ಇನ್ನೊಂದು ಥರ ಫೀಲ್ ಆಗುತ್ತೆ. ಈ ಥರ ಯಾರಿಗೆ ಅನಿಸಿದೆ ಅಂತ ಹೇಳಿ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನೆಕ್ಸ್ಟು, ಇವಾಗ ಎಲ್ಲರನ್ನೂ ನೋಡಿದ್ರೆ ಬ್ಯುಸಿ, ಕೆಲಸ, ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಲಾಟ್ ಆಫ್ ಡೆಡ್ಲೈನ್ಸ್. ಹಾಗೆಯೇ ಎಲ್ಲರಿಗೂ ಹೇಳಬೇಕಂತಂದರೆ ಒಂದೊಂದು ಕಮಿಟ್ಮೆಂಟ್ಸ್ನೂ ಇರುತ್ತೆ. ಅದರಲ್ಲೂ ಫ್ಯಾಮಿಲಿ ಕಮಿಟ್ಮೆಂಟ್ಸು. ಲೈಫು ಒಂಥರ ಫುಲ್ ಸ್ಪೀಡಲ್ಲಿ ರನ್ ಆಗ್ತಾ ಇದೆ. ಆ್ಯಂಡ್ ವಿ ಕುಡಂಟ್ ಎಸ್ಕೇಪ್ ಫ್ರಮ್ ದಟ್, ವಿ ಕುಡಂಟ್ ಸ್ಟೇ ಬ್ಯಾಕ್ ಫ್ರಮ್ ದಟ್. ಬಟ್ ಎ ಕೈಂಡ್ ಆಫ್ ಫಿಶ್ ವಿಚ್ ಇಸ್ ಫ್ಲೋಯಿಂಗ್ ವಿತ್ ಅ ಫ್ಲೋ ಅಂತ ಹೇಳ್ಬೋದು. ಬಟ್ ಆಲ್ಸೋ ದ ಫಿಶ್ ಈಸ್ ನಾಟ್ ಗಿವಿಂಗ್ ಅಪ್ ಟು ಟೇಕ್ ದಟ್ ಮೆಮೊರೀಸ್ ಆರ್ ಟೇಕ್ ದಟ್ ಎಂಜಾಯ್ಮೆಂಟ್ ಅಂತಲೂ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟು, ಸಮ್ಟೈಮ್ಸ್ ನಾವು ಬೇರೆಯವ್ರಿಗೆ ಕಂಪೇರ್ ಮಾಡಿದಾಗ ನಮಗೆ ಅನಿಸುತ್ತೆ ಅವ್ರ ಲೈಫ್ ಎಷ್ಟು ಚೆನ್ನಾಗಿದೆ ಅಲ್ವಾ, ನಾನು ಆ ಥರನೇ ಓದ್ಕೊಂಡಿದ್ರೆ ಅಥವಾ ನಾನು ಅದನ್ನೇ ಮಾಡಿದಿದ್ರೆ ಅಷ್ಟೇ ಚೆನ್ನಾಗಿರ್ತಿತ್ತಾ ಅಂತ ಅಂದ್ಬಿಟ್ಟು. ಬಟ್ ಈಚ್ ಆ್ಯಂಡ್ ಎವ್ರಿ ಜಾಬ್ ಆರ್ ಈಚ್ ಆ್ಯಂಡ್ ಎವ್ರಿ ಪೊಸಿಷನ್, ಸಿಚುವೇಶನ್ ಹ್ಯಾವ್ ದೇರ್ ಓನ್ ಡಿಫಿಕಲ್ಟೀಸ್ ಅಂತ ಹೇಳ್ಬೋದು. ಆ್ಯಂಡ್ ಟುಡೇ ಈಸ್ ಲಿಟಲ್ ಬಿಟ್ ಸ್ಪೆಷಲ್. ಐ ಆಮ್ ಮೀಟಿಂಗ್, ಆಸ್ ಐ ಸೆಡ್ ದಟ್, ಮೈ ಕ್ಲೋಸೆಸ್ಟ್ ಫ್ರೆಂಡ್. ಆ್ಯಂಡ್ ಅವನ್ನ ನಾನು ನೋಡಿದ್ದನು 4 years ಆದಮೇಲೆ. ಆ್ಯಂಡ್ ಅವ್ನ ಮದುವೆ ನೋಡ್ತಾ ಇರಬೇಕಾದ್ರೆ ಏನೋ ಒಂಥರ ಖುಷಿ. ಆದ್ರೂ ನೆಕ್ಸ್ಟು ಇನ್ನೊಂದು ಕ್ವೆಶನ್ ಮೈಂಡಲ್ಲಿ ಎಲ್ಲರೂ ಕೇಳ್ತಿದ್ದು, ಎಲ್ಲರೂ ಒಬ್ರನ್ನೊಬ್ರು ರೇಗಿಸ್ಕೋಬೇಕಾದ್ರೆ ನಿಂದು ಯಾವಾಗ ಅಂತ ಅಂದ್ಬಿಟ್ಟು. ಬಟ್ ದೋ ಇಟ್ ಹ್ಯಾಸ್ ಲಾಟ್ ಆಫ್ ಟೈಮ್ ಆ್ಯಂಡ್ ಇಟ್ ನೀಡ್ಸ್ ಸರ್ಟೈನ್ ಟೈಮ್. ಇಂಥ ಕಾಲೈ ತಸ್ಮೈ ನಮಃ ಅಂತ ಹೇಳಂಗೆ. ಆ್ಯಂಡ್ ಅದಲ್ಲದೆ ಹರ್ಷಿನ ನಾನು ಮೀಟ್ ಮಾಡಿನೂ ಕೂಡ ಅಲ್ಲಿ ನಿಯರ್ಲಿ 2 months ಆಗಿತ್ತು. ಬಿಕಾಸ್ ನನ್ನ ಬರ್ಡೇ ಟೈಮಲ್ಲಿ ಮೀಟ್ ಮಾಡಿದ್ದು, ನಿನ್ನೆ ನಾನು ಮೀಟ್ ಮಾಡಿದ್ದು. ಆ್ಯಂಡ್ ಇವತ್ತು ಮತ್ತೆ ಸಿಗ್ತಿದ್ದಾಳೆ. ಆ್ಯಂಡ್ ವಿ ಆರ್ ಪ್ಲ್ಯಾನ್ ಟು ಗೋ ಸಮ್ವೇರ್ ಅಟ್ಲೀಸ್ಟ್ ಟು ಸಿಟ್ ಆ್ಯಂಡ್ ಟಾಕ್, ಲೆಟಸ್ ಗೆಟ್ ದ ಅಪ್ಡೇಟ್ಸ್, ಏನಾಗ್ತಿದೆ ಲೈಫಲ್ಲಿ ಅಂತ ಅಂದ್ಬಿಟ್ಟು. ಬಿಕಾಸ್ ಕಾಲ್ ಮಾಡಿ ಮಾತಾಡಲ್ಲ, ಮೆಸೇಜ್ ಮಾಡಲ್ಲ, ಜಸ್ಟ್ ರೀಲಲ್ಲಿ ಎಕ್ಸಿಸ್ಟೆನ್ಸಿನ ತೋರಿಸ್ಕೊಂಡಿರ್ತೀವಿ. ಸೊ ಇಟ್ ಈಸ್ ವೆರಿ ನೆಸೆಸರಿ ಅವಾಗವಾಗ ಸಿಕ್ಕಿ ಮಾತಾಡೋದು. ಸೊ ಹಾಗೆಯೇ ಕಾಲೇಜಲ್ಲಿ ಡೈಲಿ ಮೀಟ್ ಆಗ್ತಿದ್ವಿ. ಇವಾಗ ಒಂದು ಕಾಫಿ ಕುಡಿಯೋಕ್ಕೆ ಅಥವಾ ಮೀಟ್ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಸ್ಕೆಡ್ಯೂಲ್ ಜೊತೆಗೆ ಅವ್ರ ಸ್ಕೆಡ್ಯೂಲ್ನ ಮ್ಯಾಚ್ ಮಾಡಿ, ಆ್ಯಂಡ್ ನಾವು ಯಾವಾಗ ಫ್ರೀ ಇರ್ತೀವಿ, ಅವ್ರು ಯಾವಾಗ ಫ್ರೀ ಇರ್ತಾರೆ ಅಂತ ಎಲ್ಲ ಡಿಸ್ಕಸ್ ಮಾಡಿಕೊಂಡು ಮೀಟ್ ಆಗಬೇಕಾಗತ್ತೆ. ಆ್ಯಂಡ್ ಈ ಥರ ಎಲ್ಲ ನಿಮಗೂ ಯಾವತ್ತಾದರೂ ಅನಿಸಿದ್ಯಾ? ಲೈಫ್ ಈಸ್ ಗೆಟ್ಟಿಂಗ್ ಹಾರ್ಡರ್, ಬ್ಯುಸಿಯರ್ ಡೇ ಬೈ ಡೇ. ಆ್ಯಂಡ್ ಬಟ್ ಮೊಮೆಂಟ್ಸ್ ಲೈಕ್ ದಿಸ್ ರಿಮೈನ್ಸ್ ಅಸ್ ಸ್ಲೋ ಡೌನ್ ಆ್ಯಂಡ್ ಎಂಜಾಯ್ ಯುವರ್ ಲೈಫ್ ಅಂತ ಅಂದ್ಬಿಟ್ಟು. ಬಿಕಾಸ್ ಎವ್ರಿ ಟೈಮ್ ವೈಲ್ ವಿ ಆರ್ ರನ್ನಿಂಗ್ ವಿ ನೀಡ್ ಟು ಟೇಕ್ ಅ ಲಿಟಲ್ ಬ್ರೇಕ್ ಅಂತ ಅನ್ಸುತ್ತೆ. ಅದರಲ್ಲೂ ನನಗಂತೂ ಲೈಕ್ ಆ ಪ್ರಿಪ್ರೇಷನ್, ರನ್ನಿಂಗ್, ಅರ್ಲಿ ಮಾರ್ನಿಂಗ್ ರನ್ನಿಂಗು ಅಂತಂದರೆ ಸ್ಕೂಲಿಗೆ ಹೋಗಬೇಕಾದ್ರೆ ರೆಡಿಯಾಗು, ಹೋಗು, ಬಾ, ತಿಂಡಿ, ಕೆಲಸ, ಮತ್ತು ಟ್ಯೂಷನ್, ಮತ್ತು ಎ ಕೈಂಡ್ ಆಫ್ ಒಂದೇ ಸ್ಕೆಡ್ಯೂಲ್ ಪಾಸ್ ಆಗ್ತಾ ಇರುತ್ತೆ. ಸೊ ಆ ಥರ ನಿಮ್ಗೆ ಯಾರಿಗೆ ಅನಿಸಿದೆ? ಯಾವತ್ತಾದರೂ ಬ್ರೇಕ್ ತೊಗೋಬೇಕು ಅಂತ ಹೇಳಿದರೆ ನೀವು ಏನು ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲೆಟ್ ಮಿ ಟ್ರೈ ಔಟ್ ದಟ್ ಮೆಥಡ್ ಆಲ್ಸೋ. ಓಕೆ, ಸೊ ಇವಾಗ ನಾನು ಮದುವೆಗೆ ಕಂಪ್ಲೀಟಾಗಿ ರೆಡಿ ಆದೆ. ಇದು ಯಾರ ಮನೆ ಅಂತ ಹೇಳಿದ್ರೆ ದೀಪು ಮನೆ. ಆ್ಯಸ್ ಆಲ್ರೆಡಿ ಐ ಹ್ಯಾವ್ ಸೆಡ್ ಇನ್ ದ ಪ್ರಿವಿಯಸ್ ವಿಡಿಯೋ. ಆಂಟಿ ನಾನು ರೀಚ್ ಆಗಿದ್ದೆ ಮನೆಗೆ 1:30 ಆಗಿತ್ತು. ಆಂಟಿ ನಾನು ಕೂತ್ಕೊಂಡು ಸುಮಾರು ಹೊತ್ತು ಮಾತಾಡಿದ್ವಿ. ಹಾಗೇ ಲೈಕ್ ಇಟ್ಸ್ ನಿಯರ್ಲಿ 4 o'clock ಅನಿಸುತ್ತೆ. ನಾವು ಮತ್ತೆ ವಾಪಸ್ ಮಲ್ಕೊಂಡಾಗ ಕಂಪ್ಲೀಟ್ ನಿದ್ದೆ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ಎದ್ದೇಳಿದೆ. ಆಂಟಿ ಅಷ್ಟೊತ್ತಿಗೆ ಎದ್ಬಿಟ್ಟು ಅವ್ರಿಗೇನೋ ಆಚೆ ಕೆಲಸ ಇದೆ ಅಂತ ಹೇಳಿ ಹೋಗಿದ್ರು. ಆ್ಯಂಡ್ ಅಂಕಲ್ ನನಗೆ ಕಾಫಿ ಮಾಡಿಕೊಟ್ರು. ಕಾಫಿ ಕುಡ್ಕೊಂಡು ನಾನು ಆ ವಿಡಿಯೋನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಅಂತ ಹೇಳಿ. ಆಮೇಲೆ ಅಣ್ಣ ಆ್ಯಸ್ ಯೂಶ್ವಲ್ ಅವ್ರ ಪರ್ಸನಲ್ ಲೈಫ್ ಏನಿತ್ತು ಅವ್ರು ಆಚೆ ಹೋದರು. ನಾನು ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ನನ್ನ ಪಾಡಿಗೆ ನಾನು ರೆಡಿ ಆಗಿಬಿಟ್ಟು ನಾನೇ ಲಾಕ್ ಮಾಡಿ ಬಂದಿದ್ದಾಯಿತು. ಸೊ ದಿಸ್ ವಾಸ್ ಅ ಪಾರ್ಟ್ ಅಂತ ಹೇಳಿದ್ರೆ. ಇವಾಗ ನಾನು ಬಂದಿದ್ದು ಹರ್ಷಿ ರೂಮಿಗೆ ಬಂದು ಅವಳಿಗೆ ಸ್ಯಾರಿ ಉಟ್ಕೊಳ್ಳೋಕೆ ಅಷ್ಟು ಗೊತ್ತಾಗಲ್ಲ ಅಂತ ಹೇಳಿ ಇಬ್ಬರೂ ಸ್ವಲ್ಪ ಅಂದರೆ ಅವಳಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಅವಳಷ್ಟೊತ್ತಿಗೆ ಎಲ್ಲ ಮೇಕಪ್ ಎಲ್ಲ ಮಾಡ್ಕೊಂಡು ರೆಡಿ ಆಗಿದ್ಲು. ಸೊ ವಿ ಕೇಮ್ ಟು ದ ಕನ್ವೆನ್ಷನಲ್ ಹಾಲ್. ಬಂದು ಇವಾಗ ಇಲ್ಲಿ ಊಟ ಮಾಡಿಕೊಂಡು ಆಮೇಲೆ
ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಆಚೆ ಹೋಗಬೇಕು ಅಂತ ಹೇಳೋದು ಪ್ಲ್ಯಾನು. ಸೊ ಲೆಟ್ ಸಿ ಹೌ ಇಟ್ ವಿಲ್ ಗೋ ಅಂತ ಹೇಳಿ ಸ್ವಲ್ಪ ಹೊತ್ತು ಇಬ್ಬರು ನಿಂತ್ಕೊಂಡು ಫೋಟೋಸ್ ತೆಕ್ಕೊಂಡು ವೀಡಿಯೋಸ್ ಮಾಡಿಕೊಂಡು ಆಮೇಲೆ ಹೊರಟಿದ್ದಾಯಿತು ಊಟ ಮಾಡಿಕೊಂಡು. ಅರ್ಧ ಗಂಟೆಯಿಂದ ಕ್ಯಾಬಿಗೆ ವೆಯ್ಟ್ ಮಾಡಿ ಅದಾಗೆ ಈಗ ಬುಕ್ ಆಗಿದೆ, ಇನ್ನೂ ಬಂದಿಲ್ಲ. ನನ್ನ ಸ್ಪೆಕ್ಸು ಒಳಗಡೆ ಹಾಕಿತ್ತು. ನಾವಿವಾಗ ಆಚೆ ಹೋಗ್ತಿದ್ದೀವಿ. ಎಷ್ಟೊಂದು ದಿನ ಆಗಿತ್ತು, ನನ್ನ ಬರ್ಡೇನೇ ಲಾಸ್ಟ್ ಹೋಗಿದ್ದು. ಹೋಗ್ಬಿಟ್ಟು ಆಚೆ ಹೋಗ್ಬಿಡ ಎಲ್ಲಿ ಫಸ್ಟ್ ಇದು ನೋಡು. ನೈಟನ್ನೇ ಆಫ್ ಮಾಡಪ್ಪ ನಿನ್ನ ಫೋನ್ ಆಫ್ ಮಾಡಲ್ಲ. ಏನದು ಅಂದರೆ ಇದು ಬೈಟ್ಸ್ಗಳು, ಇದು ಫ್ರೆಂಚ್ ಫ್ರೈಸ್ ಆ ಥರದಲ್ಲಿ. ನೀವೇ ನೋಡಪ್ಪ. ಏನೊಂದು ಕ್ರಿಸ್ಪಿ ಫ್ರೈಸ್ ಟಾಪ್ಡ್ ವಿತ್ ಜನರಸ್ ಪೋರ್ ಆಫ್ ಚೀಸ್ ಸಾಸ್ ಆ್ಯಂಡ್ ಜಾಲ್ಪಿನಸ್. ಕ್ರಿಸ್ಪಿ ಪೊಟ್ಯಾಟೊ ಸ್ಕಿನ್. ಬೇಡ, ಅದು ಡೀಪ್ ಫ್ರೈಡ್ ಕಾರ್ನ್. ಪೊಟ್ಯಾಟೊ ಸ್ಕಿನ್ ತಿನ್ಬೇಕಾ ನೀನು? ಮತ್ತೆ ನೀನು ತಿಂತೀಯಾ? ಫೈನಲಿ ಮ್ಯಾರೇಜ್ ಮುಗಿಸ್ಕೊಂಡು ನಾವು ವಿ ಆರ್ ಎಟ್ ಕೆಫೆ. ಹಾನೆಸ್ಟ್ಲಿ ದಿಸ್ ಈಸ್ ಮೈ ಫೇವ್ರೆಟ್ ಪಾರ್ಟ್ ಅಂತ ಹೇಳ್ಬೋದು. ಮ್ಯಾರೇಜಲ್ಲಿ ಒಂಥರ ಸೌಂಡ್, ಕ್ರೌಡ್, ಫೋಟೋಸ್ ಎಲ್ಲ ಇರುತ್ತೆ. ಬಟ್ ಕೆಫೆ ಆಲ್ ಕಾಮ್ ಆಗಿ ಕೂತ್ಕೊಂಡು ಎಷ್ಟೊತ್ತು ಬೇಕಾದರೂ ಮಾತಾಡ್ಬೋದು. ನಾನು ಮತ್ತು ನನ್ನ ಫ್ರೆಂಡು ಆಲ್ಮೋಸ್ಟ್ 2 months ಎಷ್ಟು ಮಾತಾಡಬೇಕಿತ್ತು ಅಷ್ಟನ್ನು ಮಾತಾಡ್ತೀವಿ. ವಿ ಡಿಂಟ್ ಇವನ್ ವೇಸ್ಟ್ ಅ ಸಿಂಗಲ್ ಮಿನಿಟ್ ಅಂತ ಹೇಳ್ಬೋದು. ಹೇಗಿದೆಯಾ ಅಂತ ಕೇಳೋದು ಬಿಟ್ಟು 2 hours ಫುಲ್ ಲೈಫ್ ಅಪ್ಡೇಟ್ಸ್, ಕಾಲೇಜ್ ಮೆಮರೀಸಿಂದ ಸ್ಟಾರ್ಟ್ ಆಗಿ ಕರೆಂಟ್ ವರ್ಕ್ ಪ್ರೆಷರಿಂದ ಹಿಡಿದು ಫ್ಯೂಚರ್ ಪ್ಲ್ಯಾನ್ಸ್ ತನಕ ತೊಗೊಂಡೋಗಿ ಫ್ಯಾಮಿಲಿ ಸ್ಟೋರೀಸ್ನ ಮಾತಾಡಿಕೊಂಡು ಫನ್ನಿ ಇನ್ಸಿಡೆಂಟ್ಸ್ನ ಮಾತಾಡಿಕೊಂಡು ಎಲ್ಲ ಟಾಪಿಕ್ಸ್ ಕವರ್ ಮಾಡಿದ್ದೀವಿ. ಆ್ಯಂಡ್ ಅಫ್ಕೋರ್ಸ್ ಸ್ವಲ್ಪ ಗಾಸಿಪ್ ಕೂಡ ಇದ್ದೇ ಇರುತ್ತೆ, ಇಲ್ಲಾಂದರೆ ಫ್ರೆಂಡ್ಶಿಪ್ ಹೇಗಾಗುತ್ತೆ ಅಲ್ವಾ. ಒನ್ ಥಿಂಗ್ ಐ ರಿಯಲೈಸ್ ಟುಡೇ, ಲೈಫ್ ಚೇಂಜ್ ಆಗಬಹುದು ಬಟ್ ರೆಸ್ಪಾನ್ಸಿಬಿಲಿಟೀಸ್ ಇನ್ಕ್ರೀಸ್ ಆಗ್ಬೋದು, ಬಟ್ ಟ್ರೂ ಫ್ರೆಂಡ್ಶಿಪ್ ನೆವರ್ ಗೋನ್ ಟು ಚೇಂಜ್. ನಾನು ಅವಳಿಗೆ ಬಾಯ್ ಹೇಳಿ ರ್ಯಾಪಿಡೋ ಬುಕ್ ಮಾಡಿಕೊಂಡು ಸಬರಿಗೆ ಬಂದು ಸಬರಲ್ಲಿ ಯಶುನ ಮೀಟ್ ಮಾಡಬೇಕು. ಸೊ ಲೆಟ್ಸ್ ಗೋ ಆ್ಯಂಡ್ ಮೀಟ್ ಹಿಮ್. ಕಾಲೇಜ್ ಟೈಮಲ್ಲಿ ಇತ್ತು ದುಡ್ಡಿರಲಿಲ್ಲ, ಈಗ ಸ್ವಲ್ಪ ದುಡ್ಡಿದೆ ಬಟ್ ಟೈಮ್ ಇಲ್ಲ. ದಟ್ಸ್ ದ ಐರನಿ ಆಫ್ ಲೈಫ್. ಬಟ್ ಇವತ್ತು ಈ ಕಾಫಿ, ಈ ಫುಡ್, ಈ ಕಾನ್ವರ್ಸೇಷನ್ ನನಗೆ ತುಂಬ ರಿಫ್ರೆಶಿಂಗ್ ಆ್ಯಂಡ್ ವೆರಿ ಬ್ಯಾಡ್ ಬ್ರೇಕ್ ವಾಸ್ ನೆಸಸರಿ ಅಂತ ಇತ್ತು. ಸೊ ಐ ಹ್ಯಾವ್ ಟೇಕನ್ ಟುಡೇ. ಸೊ ಇಫ್ ಯು ಆರ್ ವಾಚಿಂಗ್ ದಿಸ್, ಡೋಂಟ್ ಫರ್ಗೆಟ್ ಟು ಟೇಕ್ ಸಮ್ ಟೈಮ್ ಫಾರ್ ಯುವರ್ ಸೆಲ್ಫ್. ಚೌಕಿ ಯಾರು ಬೀಳಲ್ಲ ನಿನಗೆ. ಅಯ್ಯೋ ದೇವ್ರೆ, ಅಲ್ಲೆಲ್ಲ ಇಷ್ಟು ತಿನ್ಕೊಂಡು ಬಂದಿದ್ರು. ಇವನ ಜೊತೆ ಸೋಡಾ ಬೇರೆ ಕುಡಿಬೇಕು. ಸೋಡಾ ಕುಡಿಯೋಕ್ಕಿರ್ತಿದ್ದೆ, ಎಣ್ಣೆ ಕುಡಿಯೋಕ್ಕಲ್ಲ. ಬರಲ್ಲ ಬಿಡು, ಅದೆಲ್ಲ ನಮಗೆ ಹ್ಯಾಬಿಟ್ಸ್ ಅಲ್ಲ. ನಾವೇನು ಅಂಡಂಡೆ ಕುಡಿತೀವ? ಅಲ್ಲೋ ಹ್ಯಾಬಿಟ್ ಇಲ್ಲ ಅಂತ ಅಂದೆ ನಾನು. ಮನೆ ಪ್ರೀತಿ ಇಷ್ಟೇ ಹೋಗ್ಲಿ. ನಾನು ಅದನ್ನೆಲ್ಲ ಹಾಕೋದೇ ಇಲ್ಲಲ್ಲ. ಇದೆಷ್ಟು ಕಟ್ ಮಾಡ್ಬಿಡ್ತೀವಿ ಅಂತ ಇನ್ನೊಂಚೂರು ಶಾರ್ಟ್ ಮಾಡಿಸಿ. ಚೆನ್ನಾಗಿದೆ. ಕಿಂಗ್ಸ್ ಕಾಫಿ ಹೇಳ್ದೆ ಕೇಳದೆ ಪ್ರಮೋಷನ್ ಆಗುತ್ತೆ. ಆದರೆ ಸಾಲ ತಗೊಂಡ್ಲಾಗೆ ಒಂದು ಕ್ರೆಡಿಟ್ ಕಾರ್ಡ್ ಅನ್ನು ಮಾಡಿಸ್ಬೇಕು ಅಂತ. ನಿನ್ನ ಹೆಸರು ಮಾಡಿಸ್ಕೊಡ, ಬೇರೆ ಹೆಸರು ಮಾಡಿಸ್ಕೊಡ. ನನ್ನ ಪಡಿ ಒಂದು ಕುಡಿತಾನೆ, ನನ್ನ ಪಡಿ ನಾನು ಏನಂದ್ರೆ ಚೆನ್ನಾಗಿದೆ. ಬಟ್ ನನಗೆ ಇಷ್ಟ ಆಗಲ್ಲ. ಬಸ್ಸು ಹೆಂಗೋ ಸಿಕ್ತು, ಅವನ ಜೊತೆ ಮಾತಾಡಿಕೊಂಡು ಹೊರಟಾದ್ಮೇಲೆ ಬಟ್ ಹೆವಿ ರಶ್, ನಿಲ್ಲಕ್ಕೂ ಜಾಗ ಇರಲಿಲ್ಲ. ಆ್ಯಂಡ್ ಹೆಂಗೋ ಮಾಡಿ ನಿಂತ್ಕೊಂಡಿದ್ದೆ. ಬಸ್ಸಲ್ಲಿ ಬೇರೆ ಹೆವಿ ಸೌಂಡ್ ಹಾಕೊಂಡು ಸಾಂಗ್ ಹಾಕಿದ್ರು. ಕಾಲ್ ಮಾಡಿ ಅಮ್ಮನ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ತುಂಬ ಇರಿಟೇಟ್ ಆಗಿ ಐ ಜಸ್ಟ್ ಇನ್ಫಾರ್ಮ್ ದೆಮ್ ಲೈಕ್ ಅಟ್ಲೀಸ್ಟ್ ಸ್ವಲ್ಪ ವಾಲ್ಯೂಮ್ ಡೌನ್ ಮಾಡಿ ಅಂತ ಹೇಳಿ. ಬಟ್ ಅವ್ರು ಹಂಗೂ ಆಫೇ ಮಾಡಿಬಿಟ್ರು ಅದನ್ನು. ಸ್ವಲ್ಪ ಜನಕ್ಕೆ ಬೇಜಾರಾಯಿತು. ಬಟ್ ಇಟ್ ವಾಸ್ ಲಿಟ್ರಲಿ ಹೆಕ್ಟಿಕ್. ನಿಂತಿದ್ದೀವಿ, ಒಂಥರ ಸಫೋಕೇಶನ್ ಆಗ್ತಾಯಿದೆ, ಒಂಥರ ಟಯರ್ಡ್ನೆಸ್. ದಟ್ಟು 3 hours ನಿಲ್ಲೋದು ಅಂತಂದರೆ ಅದು ಬಸ್ಸಲ್ಲಿ, ಯಪ್ಪ ದೇವ್ರೆ. ನನಗೆ ಹೆಂಗೆ ಅನ್ನಿಸ್ತು ಅಂತಂದರೆ, ಅದಕ್ಕೆ ನಾನು ಸಂಡೇ ಹೊತ್ತು ಮತ್ತು ಮಂಡೇ ಹೊತ್ತು ನಾನು ಮನೆಗೆ ಹೋಗೋದೇ ಬಿಟ್ಬಿಟ್ಟಿದ್ದೀನಿ. ಫಸ್ಟ್ ಥಿಂಗ್ ಹೇಳಬೇಕಂತಂದರೆ, ಹೆಂಗೋ ಅಲ್ಲಿಂದ ಬಂದು ಸ್ವಲ್ಪ 9 ಗಂಟೆಗೆ ಬಂದೆ. ಸದ್ಯ ಮಳೆ ಇರಲಿಲ್ಲ ನನ್ನ ಪುಣ್ಯಕ್ಕೆ. ಆಮೇಲೆ ಹೋಗಿ ಗಾಡಿ ತೊಗೊಂಡು ಪಾರ್ಕಿಂಗ್ ಲಾಟಿಂದ ವಾಪಸ್ ಕಮಿಂಗ್ ಬ್ಯಾಕ್ ಟು ದ ಹೋಮ್. ಆ್ಯಂಡ್ ಐ ಜಸ್ಟ್ ವಾಶ್ ಸಮ್ ಯುಟೆನ್ಸಿಲ್ಸ್ ಜಸ್ಟ್ ಬಿಕಾಸ್ ಲೈಕ್ ಎಂಜಾಯ್ಮೆಂಟ್ ಏನೋ ಇರುತ್ತೆ. ಬಟ್ ಆದರೆ ಎಲ್ಲ ಇದ್ರ ಜೊತೆಗೆ ಇದೊಂದು ಕ್ಯಾರಿ ಔಟ್ ಆಗಬೇಕಲ್ಲಪ್ಪ ನಾಳೆಯಿಂದ ಮಂಡೇ. ಆ್ಯಂಡ್ ಅದರಲ್ಲೂ ಮಂಡೇ ಅಂತಂದರೆ ನನಗೆ ಯಾಕಷ್ಟು ಹೆಕ್ಟಿಕ್ ಪೀರಿಯಡ್ಸ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಲಿಟ್ರಲಿ ನನಗೆ ಗೊತ್ತಿಲ್ಲ. ಐ ಹ್ಯಾವ್ 7 periods ಟುಗೆದರ್ಲಿ. ಒಂದು ಬ್ರೇಕು ಇಲ್ಲ, ಒಂದೊಂದು ಸತಿ ಊಟನೂ ಸೇರಲ್ಲ, ಹಾಗಾಗುತ್ತೆ. ಒಂದು ಸ್ವಲ್ಪ ಇದು ಅಪಾರ್ಟ್ ವರ್ಕ್ ಲೈಫ್ ಅಂತ ಹೇಳಿದ್ರೆ. ಇನ್ನೊಂದು ಮನೆಗೆ ಬಂದಾದಮೇಲೆ ದೇವ್ರ ಮನೆ ಎಲ್ಲ ಸ್ವಲ್ಪ ಗಲೀಜಾಗಿತ್ತು ಅಂತ ಹೇಳಿ ಕ್ಲೀನ್ ಮಾಡಿಬಿಟ್ಟು
ಅಷ್ಟೊತ್ತಿಗೆ ಆಲ್ರೆಡಿ 11:30 ಆಯಿತು. ಊಟ ಮಾಡಿಕೊಂಡು ಅಕ್ಕ ಪಲಾವ್ ಮಾಡಿದ್ರು, ಊಟ ಮಾಡ್ಕೊಂಡು ಮಲ್ಕೊಂಡಿದ್ದಾಯಿತು. ದಿಸ್ ವಾಸ್ ಮೈ ಡೇ. ಐ ಹ್ಯಾವ್ ಎಂಜಾಯ್ಡ್ ಅ ಲಾಟ್. ರಿಮೈಂಡರ್ ಫಾರ್ ಆಲ್ ಪೀಪಲ್ ದಟ್ ಇಫ್ ಯು ಆರ್ ರನ್ನಿಂಗ್ ವೆರಿ ಫಾಸ್ಟ್ ಅಂತ ಅಂದರೆ ಅಟ್ಲೀಸ್ಟ್ ಸ್ಲೋ ಡೌನ್ ಆ್ಯಂಡ್ ಎಂಜಾಯ್ ದ ಮೊಮೆಂಟ್ ಅಟ್ಲೀಸ್ಟ್. ಓಕೆ, ಬಾಯ್, ಮತ್ತೆ ನಾಳೆ ಸಿಗುವ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಬಾಯ್.